ತಗೊಂಡು ಬಂದು ಬಳ್ಳಾರಿಯ ಸತ್ಯನಾರಾಯಣಪೇಟೆಯಲ್ಲಿ ಅವರ ಮನೆ ಇತ್ತು. ಬಹಳ ನನಗೆ ಮೆಚ್ಚುಗೆ ಆಯಿತು. ಅದೇ ರೀತಿಯ ಪ್ರಪ್ರಥಮ ವರದಿಗಾರನಾಗಿ ಕೊಂಡು ಚಿತ್ರಗಳನ್ನ, ವ್ಯಂಗ್ಯ ಚಿತ್ರಗಳನ್ನ ಚಿತ್ರಣ ಮಾಡೋದು ನಾನು ಅದರಲ್ಲಿ ತೊಡಗಿಕೊಂಡಿದ್ದೇನೆ. ನಮಸ್ತೆ, ನಾನು ಯು ರಮೇಶ್, ನಿವೃತ್ತ ಚಿತ್ರಕಲಾ ಶಿಕ್ಷಕರು. ಸದ್ಯ ವ್ಯಂಗ್ಯ ಚಿತ್ರಕಾರರಾಗಿ ಕನ್ನಡ ದಿನಪತ್ರಿಕೆ ಒಂದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಮೂಲತಃ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕು, ಪ್ರಾಪರ್ ಕಂಪ್ಲಿ. ನಮ್ಮ ತಂದೆಯ ಹೆಸರು ಉಡೇಗೋಳ್ ಭೀಮಪ್ಪ, ನಮ್ಮ ತಾಯಿಯ ಹೆಸರು ಉಡೇಗೋಳ್ ಮಾಲತಿ. ಇವರ ಪುತ್ರನಾಗಿ ನಾನು 1964ರಲ್ಲಿ ಜನಿಸಿದೆ. ನನ್ನ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಹಾಗೂ PUC ಸೆಕೆಂಡ್ ಇಯರ್ವರೆಗೂ ಕಂಪ್ಲಿಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿ, ನಂತರದ ದಿನಗಳಲ್ಲಿ ನಾನು ಗದಗಿನ ವಿಜಯ ಕಲಾಮಂದಿರದಲ್ಲಿ ಆರ್ಟ್ ಮಾಸ್ಟರ್ ಇನ್ ಡಿಪ್ಲೊಮಾ ಕೋರ್ಸ್ 5 ವರ್ಷದ ಪದವಿಯನ್ನು ಪಡೆದು, ನಂತರ ಚಿತ್ರಕಲಾ ಶಿಕ್ಷಕನಾಗಿ ಆಯ್ಕೆಯಾಗಿ 36 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತೇನೆ. ನನಗೆ ಬಾಲ್ಯದಿಂದಲೇ ಚಿತ್ರಕಲೆಯ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು. ಅಂತೆಯೇ ನಾನು 6ನೇ ತರಗತಿಯಿಂದಲೇ ನಮಗೆ ಚಿತ್ರಕಲಾ ಶಿಕ್ಷಕರು ಒಬ್ಬರು ಚಿತ್ರಕಲೆಯನ್ನು ಅಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು ಮತ್ತು ಪ್ರೋತ್ಸಾಹಿಸಿದರು. ನಾನು ಅಂದಿನಿಂದಲೂ ಕೂಡ ಪತ್ರಿಕೆಗಳಲ್ಲಿ ಬರುವ ವ್ಯಂಗ್ಯ ಚಿತ್ರಗಳನ್ನು ಗಮನಿಸ್ತಾ ಇದ್ದೆ. ಅಲ್ಲಿ ವಿಶೇಷವಾಗಿ ಪ್ರಜಾವಾಣ ಪತ್ರಿಕೆಯಲ್ಲಿ BV ರಾಮಮೂರ್ತಿಯವರು ಅದ್ಭುತವಾಗಿರ್ತಕ್ಕಂಥ, ಭಾಳ ಫೋರ್ಸಬಲ್ ಆಗಿ ಒಂದು ಲೈನ್ಸ್ಗಳನ್ನು ಹಾಕ್ತಕ್ಕಂಥ ಒಂದು ಬರಿ ಏನಿದೆಯಲ್ಲ, ಭಾಳ ನನಗೆ ಮೆಚ್ಚುಗೆ ಆಯಿತು. ಅದೇ ರೀತಿಯಲ್ಲಿ BV ರಾಮಮೂರ್ತಿಯವರ ವ್ಯಂಗ್ಯ ಚಿತ್ರಗಳು ಮತ್ತು ಹುಬ್ಳಿಕರ್ರವರ ಪ್ರಜಾಮತ ಪತ್ರಿಕೆಯಲ್ಲಿ ವ್ಯಂಗ್ಯ ಚಿತ್ರಗಳು ನನ್ನನ್ನು ಹೆಚ್ಚಾಗಿ ಈ ವ್ಯಂಗ್ಯ ಚಿತ್ರಗಳ ಮೇಲೆ ಆಸಕ್ತಿ ಮೂಡುವ ಹಾಗೆ ಮಾಡಿತು. ಆ ನಂತರದ ದಿನಗಳಲ್ಲಿ ನಾನು ವ್ಯಂಗ್ಯ ಚಿತ್ರಗಳನ್ನೇ ಪತ್ರಿಕೆಗೆ ಕಳಿಸುವುದು. ಮೊದಲನೇದಾಗಿ ತರಂಗ ಪತ್ರಿಕೆಯಲ್ಲಿ 1984ರಲ್ಲಿ ನನ್ನ ಪ್ರಪ್ರಥಮ ವ್ಯಂಗ್ಯ ಚಿತ್ರ ಪ್ರಕಟ ಆಯಿತು. ಅಂದಿನಿಂದ ಇಂದಿನವರೆಗೂ ಸುಧಾ, ಕರ್ಮವೀರ, ಪ್ರಜಾವಾಣಿ, ಪ್ರಜಾಮತ, ಕಸ್ತೂರಿ, ನಗೆಮುಗಳು, ಅನಂತರ ಇನ್ನಿತರ ಪತ್ರಿಕೆಗಳು, ಕನ್ನಡಪ್ರಭ, ಪ್ರಜಾವಾಣಿ ಹಾಗೂ ಈ ನಮ್ಮ ಕನ್ನಡ ನಾಡು, ಮನ ತೆಲುಗು ನಾಡು, ಆನಂತರ ಇನ್ನು ಹಲವಾರು ರೀತಿಯ ಪತ್ರಿಕೆಗಳಲ್ಲಿ ನನ್ನ ಸಾವಿರಾರು ವ್ಯಂಗ್ಯ ಚಿತ್ರಗಳು ಪ್ರಕಟವಾಗಿವೆ ಇಲ್ಲಿಯವರೆಗೂ. ಬಹಳ ಹೆಚ್ಚಾಗಿ ನಾನು ರಾಜಕೀಯ ವಿಷಯಗಳನ್ನೇ ತೆಗೆದುಕೊಂಡು ವ್ಯಂಗ್ಯ ಚಿತ್ರಗಳನ್ನು ಚಿತ್ರಣ ಮಾಡೋದು ನನಗೆ ಅಭ್ಯಾಸ ಆಗಿ ಹೋಗಿದೆ. ಅದೇ ರೀತಿಯಲ್ಲಿ ಕೂಡ ನಾನು ಮುಂದುವರಿತಾ ಇದ್ದೇನೆ. ಅನೇಕ ಸ್ನೇಹಿತರ ಒತ್ತಡದ ಮೇರೆಗೆ ಮತ್ತು ಒತ್ತಾಯದ ಮೇರೆಗೆ ನಾನು ವ್ಯಂಗ್ಯ ಚಿತ್ರಗಳನ್ನು ಪತ್ರಿಕೆಯಲ್ಲಿ ಬಿಡಿಸು ನೀನು ಅಂತ ಹೇಳಿ ನನಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದರು. ಅವರ ಪ್ರೋತ್ಸಾಹ ಮತ್ತು ಅವರ ಅಭಿಮಾನಕ್ಕಾಗಿ ನಾನು ಇಂದಿಗೂ ಕೂಡ ಚಿರಋಣಿಯಾಗಿದ್ದೇನೆ. ನಿವೃತ್ತಿ ಆದ ನಂತರ ಏನು ಮಾಡ್ತೀಯಾ ಅಂತೇಳಿ
ಕೇಳಿಕೊಂಡಾಗ ನಾನು ಈ ಒಂದು ಕ್ಷೇತ್ರವನ್ನು ಆರಿಸಿಕೊಂಡಾಗ ಎಲ್ಲರ ಮೆಚ್ಚುಗೆಗೆ ಪಾತ್ರನಾದೆ. ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭ್ಯವಾಗಿವೆ. 2001-2ರಲ್ಲಿ ನಮ್ಮ ಚಿತ್ರಕಲಾ ಶಿಕ್ಷಕ ಸೇವೆಯನ್ನು ಪರಿಗಣಿಸಿರ್ತಕ್ಕಂಥ ಶಿಕ್ಷಣ ಇಲಾಖೆ 2001-2ನೇ ಸಾಲಿನಲ್ಲಿ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಆ ನಂತರದಲ್ಲಿ 2004-5ರಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಆನಂತರ ಕರ್ನಾಟಕ ರಾಜ್ಯ ಕನ್ನಡ ಹಿತರಕ್ಷಕ ಸಂಘ ಕಂಪ್ಲಿಯವರು ಕೂಡ ನನ್ನ ಈ ಕ್ಷೇತ್ರವನ್ನು ಅಂದರೆ ಚಿತ್ರಕಲಾ ಶಿಕ್ಷಣ ಕ್ಷೇತ್ರ ಮತ್ತು ವ್ಯಂಗ್ಯಚಿತ್ರ ಕ್ಷೇತ್ರದವನ್ನು ಗಮನಿಸಿ ಅವರು ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದಾರೆ. ಆನಂತರ ವಿದ್ಯಾರಣ್ಯ ಸಾಹಿತ್ಯ ಮಂದಿರ ಇವರು ಕೂಡ ವ್ಯಂಗ್ಯಚಿತ್ರ ಸ್ಪರ್ಧೆಯನ್ನು ಏರ್ಪಡಿಸಿದರು. ಅದರಲ್ಲಿ ಪ್ರಥಮ ಸ್ಥಾನವನ್ನು ನಾನು ಪಡೆದಿರುತ್ತೇನೆ. ಅದೇ ರೀತಿಯಲ್ಲಿ ಕಂಪ್ಲಿಯ ಖ್ಯಾತ ಲೇಖಕರು ಕವಿಗಳು ಆಗಿರ್ತಕ್ಕಂಥ ಬಂಗಿ ದೊಡ್ಡ ಮಂಜುನಾಥ್ ಇವರು ರಚಿಸಿರ್ತಕ್ಕಂಥ ಶರಣರ ಕೃತಿ ತೈಲವಿಲ್ಲದ ಜ್ಯೋತಿ ವಿರುಪಣ್ಣ ತಾತನವರ ಕುರಿತಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೃತಿಗೆ ನಾನು ಮುಖಪುಟವನ್ನು ರಚನೆ ಮಾಡಿದ್ದೆ. ನಾನು ಹಲವಾರು ಲೇಖಕರ ಪುಸ್ತಕಗಳಿಗೆ ಮುಖಪುಟಗಳನ್ನು ರಚನೆ ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಖ್ಯಾತ ಲೇಖಕರಾಗಿರ್ತಕ್ಕಂಥ ಬಳ್ಳಾರಿಯ TK ಗಂಗಾಧರ್ ಪತ್ತಾರ್ ಅವರು ರಚಿಸಿರ್ತಕ್ಕಂಥ ಬಿಸಿಲುಸಿರು ಸುರಭಿ ಪ್ರತಿಭಾಗ್ನಿ ಕುಸುಮಗಳು ಅಂತಕ್ಕಂಥ ಪುಸ್ತಕಕ್ಕೆ ಮುಖಪುಟವನ್ನು ರಚನೆ ಮಾಡಿಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ CG ಹಂಪಣ್ಣ ಚಳಬುರ್ಕಿಯವರು ರಚಿಸಿರ್ತಕ್ಕಂಥ ನೆನಪಿನಂಗಳ, ಇಲ್ಲಿ ಕೇವಲ ನಾನು ನೆನಪಿನಂಗಳ ಅಕ್ಷರಗಳನ್ನು ಮಾತ್ರ ಬರೆದಿದ್ದೇನೆ. ಇದು ಒಂದು. ಆನಂತರ ಬಳ್ಳಾರಿಯ ಜ್ಯೋತಿಷ್ಯ ಶಾಸ್ತ್ರಗಳಾಗಿರ್ತಕ್ಕಂಥ ಗುರುಪ್ರಸಾದ್ ಇವರ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಮುಖಪುಟವನ್ನು ನಾನು ರಚನೆ ಮಾಡಿದ್ದೇನೆ. ಅದರಿಂದ ಚಿತ್ರ ವಾರ್ತೆ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ ನಾವು 15 ದಿವಸಕ್ಕೊಂದು ಪತ್ರಿಕೆಯನ್ನು ಮಾಡಿದ್ದೇವೆ. ಅದರ ಸಂಪಾದಕ ಮಂಡಳಿಯಲ್ಲಿ ನಾನು ಕೂಡ ಒಬ್ಬನ ಸಂಪಾದಕನಾಗಿ ಆ ಪತ್ರಿಕೆಯನ್ನು ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ನನಗೆ ಪತ್ರಿಕೆಯಲ್ಲಿ ವರದಿಗಾರನಾಗಬೇಕು ಅಂತಕ್ಕಂಥ ಒಂದು ಮಹದಾಸೆ ಇತ್ತು. ಆ ಒಂದು ಪತ್ರಿಕೆಯಲ್ಲಿ ಬಳ್ಳಾರಿ ಪತ್ರಿಕೆ, ಇದು ರವಿ ಬೆಳಗೆರೆ ಸಾರಥ್ಯದಲ್ಲಿ ಬಳ್ಳಾರಿಯಿಂದಲೇ ಪ್ರಕಟ ಆಗ್ತಾ ಇತ್ತು. ಅಂತಹ ಒಂದು ಪತ್ರಿಕೆಗೆ ನಾನು ಕಂಪ್ಲಿಯಿಂದಲೇ ವರದಿಗಳನ್ನು ತಗೊಂಡು ಬಂದು ಬಳ್ಳಾರಿಯ ಸತ್ಯನಾರಾಯಣಪೇಟೆಯಲ್ಲಿ ಅವರ ಮನೆ ಇತ್ತು, ಅಲ್ಲಿಗೆ ಹೋಗಿ ಅವರ ಮನೆಗೆ ಹೋಗಿ ವರದಿಯನ್ನು ಕೊಟ್ಟು ಬರ್ತಾ ಇದ್ದೆ. ಕಂಪ್ಲಿಯ ಯಾರೇ ಹೋದರೂ ಕೂಡ ನೀವು ವರದಿಯನ್ನು ಕೊಡಬೇಕಾದ್ರೆ ಅಲ್ಲಿ ಕಂಪ್ಲಿಯಲ್ಲಿ ರಮೇಶ್ ಅಂತ ಇರ್ತಾರೆ, ಅವರಿಗೆ ಕೊಡಿ ಅಂತೇಳಿ ಅವರು ನನಗೆ ಹೆಸರನ್ನು ಸೂಚಿಸಿ ಕಳಿಸ್ತಾ ಇದ್ದರು. ಹೀಗೆ ನಾನು ಪತ್ರಿಕಾ ರಂಗದಲ್ಲಿ ಹವ್ಯಾಸ ಹೊಂದಿದ್ದು. ಇತರ ಕಂಪ್ಲಿಯ ಒಂದು ಭಾಗದಲ್ಲಿ ಕನ್ನಡ ಪತ್ರಿಕೆಗೆ ವರದಿಗಾರರೇ ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಾನೇ ಕನ್ನಡ ಪತ್ರಿಕೆಯ ಪ್ರಪ್ರಥಮ ವರದಿಗಾರನಾಗಿ ಅನೇಕ ಸಣ್ಣ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಕಂಪ್ಲಿಯ ಸುದ್ದಿಗಳು ಬರಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಹೊಂದ್ಕೊಂಡು ನಾನು ಗಂಗಾವತಿಗೂ ಹೋಗಿ ನಾಡನುಡಿ ಅಂತ ಪತ್ರಿಕೆ, ಆಮೇಲೆ ಪ್ರಜಾಪ್ರಪಂಚ ಅಂತಕ್ಕಂಥ ಒಂದು ಪತ್ರಿಕೆಗೆ ಸುದ್ದಿಗಳನ್ನು 10 ಕಿಲೋಮೀಟರ್ ದೂರ ಇತ್ತದು ಗಂಗಾವತಿ ಕಂಪ್ಲಿ ಸೈಕಲ್ ಮೇಲೆ ಹೋಗಿ ಆ ವಿಷಯಗಳನ್ನು ಕೊಟ್ಟು ಅದು ಮುದ್ರಣ ಆದಮೇಲೆ ನಾನು ಪತ್ರಿಕೆಗಳನ್ನು ತೊಗೊಂಡು ಬಂದು ನನ್ನ ಸ್ನೇಹಿತರೆಲ್ಲರಿಗೂ ಕೊಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಹೊಸಪೇಟೆಯಿಂದ ಪ್ರಕಟ ಆಗ್ತಕ್ಕಂಥ ಒಂದು ಪತ್ರಿಕೆ ತುಂಗಭದ್ರಾ ಪತ್ರಿಕೆ, ಅವರು ಕುಲಕರ್ಣಿ ಅಂತೇಳಿ ಕನ್ನಡಪ್ರಭ ವರದಿಗಾರರಿದ್ದರು. ಆ ಪತ್ರಿಕೆ ಭಾಳ ಯಶಸ್ವಿಯಾಗಿ ನಡೀತಾ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಆ ಪತ್ರಿಕೆಗೆ ವರದಿಗಾರನಾಗಿಯೂ ಕೂಡ ನಾನು ಕೆಲಸವನ್ನು ಮಾಡಿದ್ದೇನೆ. ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಈಗಲೂ ಕೂಡ ಒಬ್ಬ ಹವ್ಯಾಸಿ ವರದಿಗಾರನಾಗಿ ಪತ್ರಿಕೆಗಳಿಗೆ ನಾನು ಲೇಖನಗಳನ್ನು ಕಳಿಸ್ತಾ ಇದ್ದೇನೆ. ಮತ್ತು ಈಗ ನಾನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷನಾಗಿಯೂ ಕೂಡ ನಾನು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೂ ನಾನು ಇತರ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂ ಒಡನಾಟವಿದ್ದು ಅನೇಕ ರೀತಿಯ ಸಾಕಷ್ಟು ಜನ ಸ್ನೇಹಿತರೊಂದಿಗೆ ನನ್ನ ಒಡನಾಟವನ್ನು ಬೆಳೆಸಿಕೊಂಡಿದ್ದೇನೆ. ಚಿತ್ರ ಕ್ಷೇತ್ರದಲ್ಲಿ ಸಾಕಷ್ಟು ಜನರನ್ನು ನಾನು ನೋಡಿದ್ದೇನೆ.
ವಿಶೇಷವಾಗಿ ನಂಜುಂಡಸ್ವಾಮಿಯವರು, ಆಮೇಲೆ ರಘುಪತಿ ಶೃಂಗೇರಿ, ಹೀಗೆ ಇತರ ಎಲ್ಲ ಹಿರಿಯರು ಅವರ ಜೊತೆಯಲ್ಲಿ ಒಂದು ಗ್ರೂಪ್ನಲ್ಲಿ ನನ್ನನ್ನು ನಾನು ಅದರಲ್ಲಿ ತೊಡಗಿಕೊಂಡಿದ್ದೇನೆ. ಅಂತಹ ಹಿರಿಯರ ವ್ಯಂಗ್ಯಚಿತ್ರಕಾರರ ಜೊತೆಗೆ ನಾವು ಕೂಡ ವ್ಯಂಗ್ಯಚಿತ್ರಗಳನ್ನು ರಚಿಸ್ತೀವಲ್ಲ ಅಂತಕ್ಕಂಥ ಒಂದು ಸಂತೋಷ ನನಗಾಗಿದೆ. ಹಾಗೂ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ವ್ಯಂಗ್ಯಚಿತ್ರ ಸ್ಪರ್ಧೆ ಮತ್ತು ವ್ಯಂಗ್ಯಚಿತ್ರ ಪ್ರದರ್ಶನದಲ್ಲೂ ಕೂಡ ನಾನು ಭಾಗಿಯಾಗಿದ್ದೇನೆ ಎನ್ನುವುದು ಭಾಳ ಸಂತೋಷ. ಮತ್ತು